ಹಾಯ್ ಫ್ರೆಂಡ್ಸ್, ಇದು mastmaga.comನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಯುಕ್ರೇನ್ ಮತ್ತು ರಷ್ಯಾ ನಡುವಿನ ಯುದ್ಧದಲ್ಲಿ ಅತಿ ದೊಡ್ಡ ಬೆಳವಣಿಗೆಯಾಗಿದೆ. ಬೈಡೆನ್ ರಷ್ಯಾಗೆ ನುಗ್ಗಿಬೇಕಾದ್ರೆ ನೀವು ಹೊಡಿರಿ ಅನ್ನೋ ಥರದಲ್ಲಿ ಯುಕ್ರೇನ್ಗೆ ದೊಡ್ಡ ಆಫರ್ ಕೊಟ್ಟಿದ್ದಾರೆ. ಯುಕ್ರೇನ್ಗೆ ಪುಟಿನ್ ಭಾರಿ ವಿರೋಧದ ನಡುವೆ ಕೂಡ ದೂರ ಹೋಗಿ ಹೊಡೆಯಬಲ್ಲ, ಅಂದರೆ ಲಾಂಗ್ ರೇಂಜ್ ಇರೋ ಕ್ಷಿಪಣಿಗಳನ್ನು ನೀವು ಯೂಸ್ ಮಾಡಿ, ನಾವು ಕೊಟ್ಟಿರೋದನ್ನೇ ನೀವು ಯೂಸ್ ಮಾಡಿ ಅಂತ ಅನುಮತಿ ಕೊಟ್ಟಿದ್ದಾರೆ ರಷ್ಯಾ ವಿರುದ್ಧ ಕದನದಲ್ಲಿ. ಯುದ್ಧದಲ್ಲಿ ರಷ್ಯಾ ಪರ ಹೋರಾಡೋಕೆ ನಾರ್ತ್ ಕೊರಿಯಾ ಸೈನಿಕರು ಟ್ರೈನಿಂಗ್ ಪಡೆದಿದ್ದಾರೆ ಅನ್ನೋ ವಿಚಾರ ಗೊತ್ತಾಗಿತ್ತು. ಟ್ರಂಪ್ ಅಧಿಕಾರಕ್ಕೆ ಬಂದರೆ ಯುದ್ಧ ನಿಲ್ಲುತ್ತೆ ಅನ್ನೋ ವಿಶ್ಲೇಷಣೆ ಕೂಡ ನಡೀತಾ ಇದೆ. ಖುದ್ದು ಜೆಲೆನ್ಸ್ಕಿ ಈ ಯುದ್ಧ ನಿಲ್ಲಿಸೋ ಬಗ್ಗೆ ಹೇಳಿಕೆ ಕೊಡ್ತಿದ್ದಾರೆ. ಅದರ ನಡುವೆ ಅಚ್ಚರಿಯನ್ನು ಹಾಗೆ ಬೈಡೆನ್ ಅಧಿಕಾರದಿಂದ ಇಳಿತಿರೋ ಟೈಮ್ನಲ್ಲಿ ಈ ನಿರ್ಧಾರಕ್ಕೆ ಸೈನ್ ಹಾಕಿದ್ದಾರೆ. ಈ ಮೂಲಕ ಇಷ್ಟು ದಿನ ರಷ್ಯಾ ಮೇಲೆ ಡ್ರೋನ್ ಅಷ್ಟೇ ಬಳಸ್ತಾ ಇದ್ದ ಮತ್ತು ಶಾರ್ಟ್ ರೇಂಜ್ ಕ್ಷಿಪಣಿಗಳನ್ನು ಮಾತ್ರ ಬಳಸ್ತಾ ಇದ್ದ ಯುಕ್ರೇನ್ಗೆ ಈಗ ದೊಡ್ಡ ಸ್ಟ್ರೆಂತ್ ಸಿಕ್ಕಿದೆ. ಒಂದರ್ಥದಲ್ಲಿ ಮೂಗುದಾರ ಕಳಚಿದ ಎತ್ತಿನ ಥರ ಯುಕ್ರೇನ್ಗೆ ಫುಲ್ ಫ್ರೀ ಹ್ಯಾಂಡ್ ಕೊಟ್ಟಂತಾಗಿದೆ. ಇಷ್ಟು ದಿನ ಅಮೆರಿಕ ಸೇರಿದಂತೆ ಯುಕ್ರೇನ್ನ ಮಿತ್ರ ರಾಷ್ಟ್ರಗಳು ಯುಕ್ರೇನ್ ಯಾವುದೇ ಕಾರಣಕ್ಕೂ ನಾವು ಕೊಟ್ಟಿರೋ ಲಾಂಗ್ ರೇಂಜ್ ಕ್ಷಿಪಣಿಗಳನ್ನು ರಷ್ಯಾ ಮೇಲೆ ಬಳಸಬಾರದು ಅಂತ ಕಂಡೀಷನ್ ಹಾಕ್ತಾ ಇದ್ವು. ಕಾರಣ ಪುಟಿನ್ ಪದೇ ಪದೇ ಬೆದರಿಕೆ ಹೊಡ್ತಾ ಇದ್ರಲ್ಲ, ಒಂದು ವೇಳೆ ಯುಕ್ರೇನ್ ನೀವು ಕೊಟ್ಟಿರೋ ಲಾಂಗ್ ರೇಂಜ್ ಕ್ಷಿಪಣಿಗಳನ್ನು ನಮ್ಮ ಮೇಲೆ ಬಳಸಿದ್ರೆ ಆವಾಗ ನಮ್ಮ ಆಯುಧಗಳು ನಿಮ್ಮ ಯುರೋಪಿಗೆ ನುಗ್ತವೆ, ಯಾಕಂದರೆ ನೀವೇ ನಮ್ಮ ಮೇಲೆ ಯುದ್ಧ ಮಾಡಿದ್ದೀರಿ ಅಂತ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ, ನಾವು ನ್ಯಾಟೋವನ್ನು ಯುದ್ಧದ ಪಾಲುದಾರ ಅಂತ ಕನ್ಸಿಡರ್ ಮಾಡ್ತೀವಿ ಅಂತ ಹೆದರಿಸ್ತಾ ಇದ್ರು. ಆದರೆ ಈಗ ಅಮೆರಿಕ ದೊಡ್ಡ ನಿರ್ಧಾರ ತಗೊಂಡು ಯುಕ್ರೇನ್ಗೆ ಫ್ರೀ ಹ್ಯಾಂಡ್ ಕೊಟ್ಟುಬಿಟ್ಟಿದೆ. ವಿಶೇಷವಾಗಿ ಬೈಡೆನ್ ಕೊಟ್ಟಿದ್ದಾರೆ. ಅಮೆರಿಕ ಕೊಟ್ಟಿರೋ ಆರ್ಮಿ ಟ್ಯಾಕ್ಟಿಕಲ್ ಮಿಸೈಲ್ ಸಿಸ್ಟಮ್ ಅಥವಾ ಅಟ್ಯಾಕ್ MS ಬಳಸೋಕೆ ಓಕೆ ಮಾಡಲಾಗಿದೆ. ಅಂದ ಹಾಗೆ ಈ ಮಿಸೈಲ್ ಸಿಸ್ಟಮ್ ಸೂಪರ್ಸಾನಿಕ್ ಮಿಸೈಲ್ ಆಗಿದ್ದು ಗರಿಷ್ಠ 300 ಕಿಲೋಮೀಟರ್ ತನಕ ಒಳನುಗ್ಗಿ ದಾಳಿ ಮಾಡೋ ಸಾಮರ್ಥ್ಯ ಹೊಂದಿದೆ. ಗಲ್ಫ್ ಯುದ್ಧ ಸೇರಿ ಸಾಕಷ್ಟು ಯುದ್ಧಗಳಲ್ಲಿ ಇದರ ಬಳಕೆಯಾಗಿದೆ. ಶತ್ರುಗಳಿಗೆ ದೊಡ್ಡ ಡ್ಯಾಮೇಜಸ್ ಉಂಟು ಮಾಡೋ ಎಬಿಲಿಟಿಯನ್ನು ಇದು ಹೊಂದಿದೆ. ಸೊ ಇಂಥ ಆಯುಧವನ್ನು ಬಳಸೋಕೆ ಬೈಡೆನ್ ಅನುಮತಿ ಕೊಟ್ಟಿದ್ದು ಬೈಡೆನ್ ಸರ್ಕಾರದ ಬಗ್ಗೆ ತೀವ್ರ ಚರ್ಚೆ ನಡೀತಾ ಇದೆ. ಈಗ ರಷ್ಯಾ ಕೂಡ ತಿರುಗಿ ದೊಡ್ಡ ಬೆದರಿಕೆ ಹಾಕಿದೆ. ರಷ್ಯಾ ಫೆಡರಲ್ ಕೌನ್ಸಿಲ್ನ ಹಿರಿಯ ಸದಸ್ಯ ಆಂಡ್ರೆ ಕ್ಲಿಜಾನ್ ಅಮೆರಿಕ ವಿಶ್ವದ 3ನೇ ಮಹಾಯುದ್ಧಕ್ಕೆ ದಾರಿ ಮಾಡಿಕೊಡ್ತಿದೆ ಅಂತ ಹೇಳಿ ನೇರವಾಗಿ 3ನೇ ಮಹಾಯುದ್ಧದ ಥ್ರೆಟ್ ಅನ್ನು ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆ ಬೈಡೆನ್ರ ಈ ನಿರ್ಧಾರ ತಂತ್ರಗಾರಿಕೆ ಅಂತಲೂ ವಿಶ್ಲೇಷಣೆ ಮಾಡಲಾಗ್ತಿದೆ. ಯಾಕಂದರೆ ಸದ್ಯ ಯುಕ್ರೇನ್ ಈಗ ಶಾಂತಿಯ ಮಾತನಾಡ್ತಿದೆ. ಸೊ ಪುಟಿನ್ ಟೇಬಲ್ಗೆ ಬರ್ತಾರೋ ಇಲ್ಲವೋ ಗೊತ್ತಿಲ್ಲ. ಹೀಗಾಗಿ ಅವ್ರ ಮೇಲೆ ಒಂದಷ್ಟು ಪ್ರೆಷರ್ ಕ್ರಿಯೇಟ್ ಮಾಡೋಕೆ, ನೀವು ಬರಲಿಲ್ಲ ಅಂದರೆ ಯುಕ್ರೇನ್ ಇನ್ನಷ್ಟು ನಿಮಗೆ ಡ್ಯಾಮೇಜ್ ಮಾಡ್ಬೋದು ನೋಡಿ, ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೆದರಿಸೋಕು ಬೈಡೆನ್ ಮತ್ತು ಅಮೆರಿಕ ಈ ನಿರ್ಧಾರವನ್ನು ತಗೊಂಡಿರಬಹುದು ಅಂತಲೂ ಹೇಳಲಾಗ್ತಿದೆ. ಸೊ ಇದು ಪುಟಿನ್ರನ್ನ ಕೆರಳಿಸುತ್ತಾ, ಈ ಕ್ಷಿಪಣಿಯನ್ನು ಬಳಸಿ ಹೊಡೆದೇ ಬಿಡ್ತಾರಾ, ನೋಡ್ಬೇಕೇನಾಗುತ್ತೆ ಅಂತ. ಆದರೆ 997 ದಿನ ಪೂರೈಸ್ತಿರೋ ಈ ಯುದ್ಧದಲ್ಲಂತೂ ಇದು ಅತಿ ದೊಡ್ಡ ಬೆಳವಣಿಗೆ. ಈ ನಡುವೆ ಯುಕ್ರೇನ್ನ ಉತ್ತರ ಭಾಗದಲ್ಲಿರೋ ಸುಮಿ ಸಿಟಿಯ 9 ಅಂತಸ್ತಿನ ಬೃಹತ್ ಕಟ್ಟಡದ ಮೇಲೆ ರಷ್ಯಾ ಏರ್ ಸ್ಟ್ರೈಕ್ ಮಾಡಿದೆ. ಪರಿಣಾಮ 8 ಜನ ಸಾವನ್ನಪ್ಪಿದ್ದಾರೆ, 12ಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ. ಕಟ್ಟಡದಲ್ಲಿದ್ದ 400ಕ್ಕೂ ಅಧಿಕ ಜನರನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಲಾಗಿದೆ ಅಂತ ಯುಕ್ರೇನ್ನ ಆಂತರಿಕ ಸಚಿವ ಐಹೋರ್ ಕ್ಲಾಮೆಂಕೋ ಹೇಳಿದ್ದಾರೆ. ಇತ್ತ ಯುಕ್ರೇನ್ ವಿರುದ್ಧ ರಷ್ಯಾ ಸೇನೆಗೆ ದೊಡ್ಡ ಮಟ್ಟದ ನಾರ್ತ್ ಕೊರಿಯಾ ಸೈನಿಕರು ಹೋಗ್ತಾ ಇದ್ದಾರೆ. 10,000 ಇಲ್ಲ ಅಲ್ಲ, 1,00,000 ಕಿಮ್ ಸೈನಿಕರು ರಷ್ಯಾ ಪರ ಹೋರಾಟ ಮಾಡ್ತಾರೆ ಅಂತ G20 ಅಧಿಕಾರಿಗಳು ಸ್ಫೋಟಕ ಅಂಶವನ್ನು ಹೊರಗೆ ಹಾಕಿದ್ದಾರೆ. ಈ ಸೇನಾಪಡೆಯನ್ನು ಹಂತ ಹಂತವಾಗಿ ಕಳಿಸಬಹುದು. ಆರಂಭಿಕವಾಗಿ 15,000 ಸೈನಿಕರು ರಷ್ಯಾದ ಕರ್ಸ್ಕ್ ಪ್ರದೇಶದಲ್ಲಿ ನಿಯೋಜನೆಗೊಳ್ಳಬಹುದು. ಅವರಿಗಾಗಿ ರಷ್ಯಾದಲ್ಲಿ ಟ್ರೈನಿಂಗ್ ಕೂಡ ರಷ್ಯನ್ ಮೆಥಡ್ಸ್ದು ಮತ್ತು ಅವರ ಸಿಸ್ಟಮ್ದು ತರಬೇತಿಯನ್ನು ಕೊಡಲಾಗ್ತಾ ಇದೆ ಅಂತ G20ಯಲ್ಲಿ ಡಿಸ್ಕಷನ್ ನಡೆದಿದೆ. ಮಿಡಲ್ ಈಸ್ಟ್ ಯುದ್ಧದಲ್ಲೂ ದೊಡ್ಡ ಡೆವಲಪ್ಮೆಂಟ್ ಆಗಿದೆ. ಇಸ್ರೇಲ್ ತನ್ನ ವಿರೋಧಿ ಪಡೆಯ ಮತ್ತೊಬ್ಬ ಪ್ರಮುಖ ನಾಯಕನನ್ನು ಹೊಡೆದುರುಳಿಸಿದೆ. ಸೆಂಟ್ರಲ್ ಬೀರೂತ್ನ ಬಿಲ್ಡಿಂಗ್ ಮೇಲೆ ಏರ್ ಸ್ಟ್ರೈಕ್ ನಡೆಸಿ ಹಿಜ್ಬುಲ್ಲಾಗಳ ಮಾಧ್ಯಮ ಮುಖ್ಯಸ್ಥ ಅಥವಾ ಮೀಡಿಯಾ ಚೀಫ್ ಮೊಹಮ್ಮದ್ ಆಸಿಫ್ನನ್ನು ಇಸ್ರೇಲ್ ಹೊಡೆದು ಹಾಕಿದೆ. ಈ ವಿಚಾರವನ್ನು ಹಿಜ್ಬುಲ್ಲಾಗಳು ಕೂಡ ಕನ್ಫರ್ಮ್ ಮಾಡಿದ್ದಾರೆ. ಬೀರೂತ್ನಲ್ಲಿರೋ ಅರಬ್ ಸೋಷಿಯಲಿಸ್ಟ್ ಬಾತ್ ಪಾರ್ಟಿ ಆಫೀಸನ್ನು ಗುರಿಯಾಗಿಸಿ ಇಸ್ರೇಲ್ ಈ ದಾಳಿ ಮಾಡಿತ್ತು. ಈ ವೇಳೆ ಆಸಿಫ್ ತಂಗಿದ್ದ ಬಿಲ್ಡಿಂಗ್ ಅನ್ನು ಕೂಡ ನಾಶ ಮಾಡಲಾಗಿದೆ. ಕ್ಷಣಾರ್ಧದಲ್ಲಿ ಆ ಬಿಲ್ಡಿಂಗ್ ನೆಲಸಮಗೊಂಡಿರೋ ದೃಶ್ಯಗಳು ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅಂದಹಾಗೆ ಈ ಆಸಿಫ್ 1983ರಿಂದಲೂ ಹಿಜ್ಬುಲ್ಲಾದಲ್ಲಿ ಆಕ್ಟಿವ್ ಆಗಿದ್ದ. ಹಿಜ್ಬುಲ್ಲಾಗಳ ಮಾಜಿ ಮುಖ್ಯಸ್ಥ ಹಸನ್ ನಜರುಲ್ಲಾನಿಗೆ ಆಪ್ತ ಕೂಡ ಆಗಿದ್ದ. 2014ರಲ್ಲಿ ಈತನನ್ನು ಹಿಜ್ಬುಲ್ಲಾಗಳ ಮೀಡಿಯಾ ಚೀಫ್ ಅಂತ ಘೋಷಿಸಲಾಯಿತು. ಜೊತೆಗೆ ನಜರುಲ್ಲಾಗೆ ಮಾಧ್ಯಮ ಸಲಹೆಗಾರನಾಗೂ ಕೂಡ ಈತ ವರ್ಕ್ ಮಾಡ್ತಿದ್ದ. ಇಸ್ರೇಲ್ ಹಿಜ್ಬುಲ್ಲಾಗಳ ಕದನದಲ್ಲಿ ಈತ ನಿರ್ಣಾಯಕ ಪಾತ್ರ ನಿಭಾಯಿಸ್ತಾ ಇದ್ದ. ಇಸ್ರೇಲ್ ಮೇಲೆ ದಾಳಿಯ ಪ್ಲಾನ್ ಮತ್ತು ಅದನ್ನು ಎಕ್ಸಿಕ್ಯೂಟ್ ಮಾಡೋದ್ರಲ್ಲೂ ಕೂಡ ಈತ ಹೆಲ್ಪ್ ಮಾಡ್ತಿದ್ದ, ಬರೀ ಮಾಧ್ಯಮ ಸಂಪರ್ಕ ಮಾತ್ರ ಅಲ್ಲ. ಹೀಗಾಗಿ ಈತನ ನಾವೀಗ ಹೊಡೆದು ಹಾಕಿದ್ದೀವಿ ಅಂತ ಇಸ್ರೇಲ್ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದೆ. ಈತ ಇಸ್ರೇಲ್ ವಿರುದ್ಧ ಪ್ರೊಪಗ್ಯಾಂಡಗಳನ್ನು ಕೂಡ ಮಾಡ್ತಿದ್ದ. ಅಂದರೆ ಈ ಕದನಕ್ಕೆ ಸಂಬಂಧಪಟ್ಟಂತೆ ಇಸ್ರೇಲ್ ವಿರುದ್ಧ ಜನಾಭಿಪ್ರಾಯ ರೂಪಿಸೋಕು ಕೆಲಸ ಮಾಡ್ತಿದ್ದ ಅಂತ
ಇಸ್ರೇಲ್ ಪ್ರಕಟಣೆಯನ್ನು ಹೊರಡಿಸಿದೆ. ಈ ರೀತಿ ಪ್ರಕಟಣೆ ಹೊರಡಿಸಿದ ಕೆಲವೇ ಹೊತ್ತಲ್ಲಿ ಇದೇ ಪ್ರದೇಶದಲ್ಲಿ ಇಸ್ರೇಲ್ ಮತ್ತೊಂದು ದಾಳಿಯನ್ನು ಮಾಡಿದೆ, ಎರಡನೇ ದಾಳಿ ಮಾಡಿದೆ. ಇದರಲ್ಲಿ 2 ಪ್ರಾಣ ಕಳ್ಕೊಂಡಿದ್ದಾರೆ, 22 ಮಂದಿ ಗಾಯಗೊಂಡಿದ್ದಾರೆ. ದಾಳಿಯಲ್ಲಿ ಕಂಪ್ಯೂಟರ್ ಸೆಂಟರ್ ಒಂದು ಧ್ವಂಸವಾಗಿದೆ ಅಂತ ಲೆಬನಾನ್ ಆರೋಗ್ಯ ಸಚಿವಾಲಯ ಮಾಹಿತಿ ಕೊಟ್ಟಿದೆ. ಇನ್ನು ಲೆಬನಾನ್ನಲ್ಲಿ ಬೇರೆ ಕಡೆ ನಡೆದಂಥ ದಾಳಿಯಲ್ಲಿ 4 ಜನ ಪ್ರಾಣ ಕಳ್ಕೊಂಡಿದ್ದಾರೆ, 14 ಜನ ಗಾಯಗೊಂಡಿದ್ದಾರೆ. ಮತ್ತೊಂದು ಕಡೆ ಗಾಜಾ ವಿಚಾರಕ್ಕೆ ಬಂದರೆ, ಉತ್ತರ ಗಾಜಾದಲ್ಲಿ ಇಸ್ರೇಲ್ನ ಸೇನಾಧಿಕಾರಿ ಹಾಗೂ ಸೈನಿಕರು ಮೃತಪಟ್ಟಿದ್ದಾರೆ ಅಂತ ಇಸ್ರೇಲ್ ಮಿಲಿಟರಿ ಕೂಡ, ಅಂದರೆ ಅವರಿಗಾಗಿರೋ ಡ್ಯಾಮೇಜ್ ಬಗ್ಗೆ ಇಸ್ರೇಲ್ ಮಾಹಿತಿ ಕೊಟ್ಟಿದೆ. ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ನ್ಯಾಷನಲ್ ರೆಜಿಮೆಂಟ್ನ ಕಮಾಂಡರ್ ಯೋಗೆವ್ ಪೆಜಿ ಮತ್ತು ಸೇನಾ ಮುಖಂಡ ನಯಾಮ್ ಐಟಾನ್ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಇಸ್ರೇಲ್ ಡಿಸ್ಕ್ಲೋಸ್ ಮಾಡಿದೆ. PM ನರೇಂದ್ರ ಮೋದಿ ನೈಜೀರಿಯಾ ಅಧ್ಯಕ್ಷ ಬೋಲಾ ಅಹಮದ್ ಟಿನುಬು ಜೊತೆಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದ್ದಾರೆ. ವ್ಯಾಪಾರ, ಹೂಡಿಕೆ, ಶಿಕ್ಷಣ, ಇಂಧನ, ಆರೋಗ್ಯ, ಸಂಸ್ಕೃತಿ ಕ್ಷೇತ್ರಗಳಲ್ಲಿ ಸಹಯೋಗ ಕುರಿತು ಡಿಸ್ಕಸ್ ಮಾಡಿದ್ದಾರೆ. ಅಲ್ಲದೆ ರಕ್ಷಣೆ ಮತ್ತು ಭದ್ರತಾ ಸಹಕಾರದ ಬಗ್ಗೆ ಕೂಡ ಚರ್ಚೆ ಮಾಡಿದ್ದಾರೆ. ಇನ್ನು ದ್ವಿಪಕ್ಷೀಯ ಮಾತುಕತೆ ಬಗ್ಗೆ ರಿಯಾಕ್ಟ್ ಮಾಡಿರೋ PM ನರೇಂದ್ರ ಮೋದಿ, ಭಾರತ ಪ್ರಜಾಪ್ರಭುತ್ವದ ತಾಯಿಯಾದರೆ ನೈಜೀರಿಯಾ ಆಫ್ರಿಕಾದಲ್ಲೇ ಅತಿದೊಡ್ಡ ಪ್ರಜಾಪ್ರಭುತ್ವವಾಗಿದೆ. ಪ್ರಜಾಪ್ರಭುತ್ವ, ವೈವಿಧ್ಯತೆ ವಿಚಾರದಲ್ಲಿ 2 ದೇಶಗಳಲ್ಲಿ ಒಂದಷ್ಟು ಹೋಲಿಕೆಗಳನ್ನು ಹುಡುಕಬಹುದು ಅಂತ ಹೇಳಿದ್ದಾರೆ. ಇನ್ನು 2 ದಿನಗಳ ಕಾಲ ನೈಜೀರಿಯಾ ಭೇಟಿ ಮುಗಿಸಿರೋ PM ನರೇಂದ್ರ ಮೋದಿ ಅಲ್ಲಿಂದ ಬ್ರೆಜಿಲ್ಗೆ ಬಂದರು. ನವೆಂಬರ್ 18 ಮತ್ತು 19ನೇ ತಾರೀಕು ನಡೆಯಲಿರೋ G20 ಶೃಂಗಸಭೆಯಲ್ಲಿ ಅವರು ಪಾಲ್ಗೊಳ್ತಾ ಇದ್ದಾರೆ. ಅದರಲ್ಲಿ ಜಾಗತಿಕ ನಾಯಕರೊಂದಿಗೆ G20ಯ ಇತರ ಪಾಲುದಾರರೊಂದಿಗೆ ಅವರು ಮಾತುಕತೆ ನಡೆಸ್ತಾರೆ. ಅಲ್ಲಿಂದ ಟೇಕ್ ಆಫ್ ಆಗಿ ಸೀದಾ ದಕ್ಷಿಣ ಅಮೆರಿಕ ಖಂಡದ ಗಯಾನಾಗೆ PM ನರೇಂದ್ರ ಮೋದಿ ಹೋಗ್ತಾರೆ. ಏನೋ ಭಾರತದಲ್ಲಿ ಆಶ್ರಯ ಪಡಿತಾ ಇರೋ ಬಾಂಗ್ಲಾದ ಶೇಖ್ ಹಸೀನಾರನ್ನ ಮತ್ತೆ ಬಾಂಗ್ಲಾಗೆ ವಾಪಸ್ ಕರ್ಕೊಂಡು ಹೋಗಿ ಅಲ್ಲಿ ಕಾನೂನಿನ ಕುಣಿಕೆಯಲ್ಲಿ ಸಿಕ್ಸೋಕೆ ಅಲ್ಲಿನ ಸರ್ಕಾರ ಪ್ರಯತ್ನ ಪಡ್ತಾ ಇದೆ, ಮಧ್ಯಂತರ ಸರ್ಕಾರ. ಈ ಸಂಬಂಧ ಅವ್ರನ್ನ ಹಸ್ತಾಂತರ ಮಾಡಿ ಅಂತ ಭಾರತದ ಬಳಿ ರಿಕ್ವೆಸ್ಟ್ ಮಾಡ್ತೇವೆ ಅಂತ ಖುದ್ದು ಬಾಂಗ್ಲಾ ಮುಖ್ಯಸ್ಥ ಮೊಹಮ್ಮದ್ ಯೂನುಸ್ ಹೇಳಿದ್ದಾರೆ. ತಮ್ಮ ಸರ್ಕಾರದ 100 ದಿನಗಳ ಅವಧಿ ಪೂರೈಸಿರೋ ಹಿನ್ನೆಲೆಯಲ್ಲಿ ಈವೆಂಟ್ ಒಂದರಲ್ಲಿ ಮಾತನಾಡಿರೋ ಯೂನುಸ್, ಹಿಂಸಾಚಾರಕ್ಕೆ ಕಾರಣವಾಗಿರೋ ಹಸೀನಾ ಸೇರಿದ ಹಾಗೆ ಸಾಕಷ್ಟು ಜನರನ್ನ ವಿಚಾರಣೆಗೆ ಒಳಪಡಿಸಬೇಕು. ಹಸೀನಾರನ್ನ ಭಾರತದಿಂದ ಬಾಂಗ್ಲಾಗೆ ಕರ್ಕೊಂಡ್ಬರೋ ಎಲ್ಲ ಪ್ರಯತ್ನಗಳನ್ನು ಮಾಡ್ತೀವಿ. ಈ ಸಂಬಂಧ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ನ ಚೀಫ್ ಪ್ರಾಸಿಕ್ಯೂಟರ್ ಕರೀಂ ಖಾನ್ ಜೊತೆಗೂ ಮಾತುಕತೆ ನಡೆಸಲಾಗಿದೆ ಅಂತ ಮೊಹಮ್ಮದ್ ಯೂನುಸ್ ಹೇಳಿದ್ದಾರೆ. ಅಂದಹಾಗೆ ಹಸೀನಾ ವಿಚಾರದಲ್ಲಿ ಮಧ್ಯಸ್ಥಿಕೆ ವಹಿಸುವಂತೆ ಈಗ ಆಲ್ರೆಡಿ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ಗೆ ಬಾಂಗ್ಲಾ ಸರ್ಕಾರ ರಿಕ್ವೆಸ್ಟ್ ಮಾಡಿದೆ. ಅದರ ಬೆನ್ನಲ್ಲೇ ಅಲ್ಲಿರೋ ಪ್ರಾಸಿಕ್ಯೂಟರ್ ಜೊತೆಗೆ ಮಾತುಕತೆ ಮಾಡ್ತೀವಿ ಅಂತ ಬಾಂಗ್ಲಾ ಹೇಳಿದೆ. ಏನೋ ಯೂನುಸ್ ಬಾಂಗ್ಲಾದಲ್ಲಿ ಎಲೆಕ್ಷನ್ ನಡೆಸೋ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಕೆಲ ಸುಧಾರಣೆಗಳನ್ನು ಜಾರಿಗೊಳಿಸಿದ ನಂತರ ಬಾಂಗ್ಲಾದಲ್ಲಿ ಕೆಲವೇ ತಿಂಗಳುಗಳಲ್ಲಿ ಎಲೆಕ್ಷನ್ ನಡೆಸಲಾಗುತ್ತೆ. ಇದಕ್ಕಾಗಿ ಈಗ ಎಲ್ಲ ತಯಾರಿಗಳು ಕೂಡ ನಡೀತಾ ಇದೆ ಅಂತ ಹೇಳಿದ್ದಾರೆ. ಆದರೆ ಸುಧಾರಣೆಗಳು ಯಾವುವು, ಎಲೆಕ್ಷನ್ ನಿಖರವಾಗಿ ಯಾವಾಗ ನಡೆಯುತ್ತೆ ಅನ್ನೋ ಬಗ್ಗೆ ಯೂನುಸ್ ತುಟಿ ಬಿಚ್ಚಿಲ್ಲ. ಸಾಲ ಹೇಳ್ಕೊಂಡು ಹೋಗೋರ್ ಥರ ನಾಳೆ 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 ಅಂತಾನೆ ಹೇಳ್ತಾ ಇದ್ದಾರೆ. ಹವಾಮಾನ ಬದಲಾವಣೆ ಚರ್ಚೆ ಅಮೆರಿಕದಲ್ಲಿ ಜಗತ್ತಲ್ಲಿ ಜೋರಾಗ್ತಿರೋ ನಡುವೆ ಅಧ್ಯಕ್ಷ ಬೈಡೆನ್ ಅಮೆಜಾನ್ ಕಾಡಿಗೆ ಭೇಟಿ ಕೊಟ್ಟಿದ್ದಾರೆ. ಅಮೆರಿಕ ಅಧ್ಯಕ್ಷ ಆದಮೇಲೆ ಅವರು ಇದೇ ಮೊದಲ ಬಾರಿಗೆ ಅಮೆಜಾನ್ ಫಾರೆಸ್ಟ್ಗೆ ಭೇಟಿ ಕೊಟ್ಟಿರೋದು. ಅಷ್ಟೇ ಅಲ್ಲ, ಅಮೆರಿಕದಲ್ಲಿ ಅಧ್ಯಕ್ಷರಾಗಿ ಅಧಿಕಾರದಲ್ಲಿರುವಾಗ ಅಮೆಜಾನ್ಗೆ ಹೋಗಿರೋದು ಇದು ಮೊದಲ ಬಾರಿ. ಈ ಸಂದರ್ಭದಲ್ಲಿ ಬೈಡೆನ್ ಅಲ್ಲಿನ ಸ್ಥಳೀಯ ನಾಯಕರನ್ನು ಮೀಟ್ ಮಾಡಿದ್ದಾರೆ. ನಾವು ಪರಿಸರ ಮತ್ತು ಎಕಾನಮಿ ಎರಡನ್ನ ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಹವಾಮಾನ ವಿಚಾರವಾಗಿ ಟ್ರಂಪ್ ಮತ್ತು ಬೈಡೆನ್ ನಡುವೆ ವಿಚಾರಗಳಲ್ಲೇ ಸಾಕಷ್ಟು ಭಿನ್ನತೆ ಇದೆ. ಗ್ಲೋಬಲ್ ವಾರ್ಮಿಂಗ್ ಅಂದ್ಕೊಂಡು ಆರ್ಥಿಕತೆಯನ್ನು ನಾಶ ಮಾಡೋಕ್ಕಾಗೋದಿಲ್ಲ. ಬೈಡೆನ್ ಸರ್ಕಾರ ಇದನ್ನು ಪದೇ ಪದೇ ಮಾಡ್ತಿದೆ. ಇವೆಲ್ಲ ಒಂದು ಸ್ಕ್ಯಾಮ್ ಅಷ್ಟೇ. ಎಲ್ಲ ಮಿತಿಗಳನ್ನು ನಾನು ತೆಗೆದು ಹಾಕ್ತೀನಿ. ಈ ಚೀನಾ, ಭಾರತ ಈ ಚೀಪರ್ ಇಂಧನಗಳನ್ನು ಬಳಸ್ಕೊಂಡು ಕಲ್ಲಿದ್ದಲು ಸುಟ್ಟು, ಈ ಫಾಸಿಲ್ ಫ್ಯೂಯಲ್ ಸುಟ್ಟು ಇವರು ಕಮ್ಮಿ ರೇಟಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಮಾರ್ತಾರೆ. ನಮ್ಮ ಕಂಪ್ನಿಗಳಿಗೆ ಮಾತ್ರ ನಾವು ಪ್ರೆಷರ್ ಹಾಕಬೇಕಾ ಈ ಕ್ಲೀನ್ ಎನರ್ಜಿ ಯೂಸ್ ಮಾಡಿ ಅಂಥೇಳಿ. ಇವ್ರ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಜಾಸ್ತಿ ಆಗುತ್ತೆ, ಇವ್ರಿಗೆ ಕಾಂಪೀಟ್ ಮಾಡೋಕ್ಕಾಗಲ್ಲ, ಎಲ್ಲ ತೆಗೆದು ಹಾಕಬೇಕು, ನಾವು ಹಾಗೆ ಮಾಡಬೇಕು ಅಂಥೇಳಿ ಟ್ರಂಪ್ ಲೆಕ್ಕಾಚಾರ ಇದೆ. ಬಟ್ ಬೈಡನ್ ಸ್ವಲ್ಪ ಆ ವಿಚಾರದಲ್ಲಿ ಹವಾಮಾನದ ಬದಲಾವಣೆಗೆ ಅದನ್ನು ಮತ್ತೆ ವಾಪಸ್ ರಿಸ್ಟೋರ್ ಮಾಡೋಕ್ಕೆ ಈ ಮುಂದುವರಿದ ಇರೋ ರಾಷ್ಟ್ರಗಳು, ಶ್ರೀಮಂತ ಆಗಿರೋ ರಾಷ್ಟ್ರಗಳು, ಆಲ್ರೆಡಿ ಸುಟ್ಟು ಶ್ರೀಮಂತ ಆಗಿರೋ ರಾಷ್ಟ್ರಗಳು ಸ್ವಲ್ಪ ಕೊಡುಗೆ ಕೊಡಬೇಕು ಅನ್ನೋ ಮೈಂಡ್ ಸೆಟ್ಟಲ್ಲಿದ್ದಾರೆ. ಬಟ್ ಟ್ರಂಪ್ ಆ ಲೆಕ್ಕಾಚಾರದಲ್ಲಿಲ್ಲ. ಈ ಎಲ್ಲ ಲೆಕ್ಕಾಚಾರ ಇರೋ ನಡುವೆ ಇವರು ಅಮೆಜಾನ್ ಕಾಡಿಗೆ ಹೋಗಿ ಬೈಡನ್ ಈ ರೀತಿ ಹೇಳಿಕೆ ಕೊಟ್ಟಿರೋದು ಸ್ವಲ್ಪ ಗಮನ ಸೆಳೆಯುತ್ತೆ. LACನಲ್ಲಿ ಚೀನಾ ಮತ್ತು ಭಾರತದ ಸೇನಾ ಹಿಂತೆಗೆತ ವಿಚಾರವಾಗಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇನ್ನು ಸಂಪೂರ್ಣವಾಗಿ ಎಲ್ಲ ಬಗೆಹರಿದಿಲ್ಲ ರೀ ಅಂತ ಹೇಳಿದ್ದಾರೆ. LACನಲ್ಲಿ ಡಿಸ್ಎಂಗೇಜ್ಮೆಂಟ್ ಪ್ರಕ್ರಿಯೆ ಸಂಪೂರ್ಣವಾದ ನಂತರ ಭಾರತ ಮತ್ತು ಚೀನಾ ಎರಡೂ ಸೇರಿಕೊಂಡು ಆ ಭಾಗದಲ್ಲಿ ಉದ್ವಿಗ್ನತೆಯನ್ನು ಇನ್ನಷ್ಟು ಕಮ್ಮಿ ಮಾಡೋದ್ರ ಬಗ್ಗೆ ಫೋಕಸ್ ಮಾಡಬೇಕು. ಉಳಿದಿದ್ದಲ್ಲ ನೆಕ್ಸ್ಟ್ ಫಸ್ಟ್ ಮುಖಾಮುಖಿಯಾಗಿ ನಿಂತಿರೋದನ್ನ ವಾಪಸ್ ಕರ್ಕೊಂಬರೋ ಪ್ರಯತ್ನ ನಡೀತಿದೆ ಅಂತ ಹೇಳಿದ್ದಾರೆ. ನನ್ನ ಪ್ರಕಾರ ಡಿಸ್ಎಂಗೇಜ್ಮೆಂಟ್ ಅಂದರೆ ಡಿಸ್ಎಂಗೇಜ್ಮೆಂಟ್ ಅಷ್ಟೇ, ಅದು ಫುಲ್ ಚೆನ್ನಾಗಾಗ್ಬಿಡ್ತು ಅಂತಲ್ಲ. LAC ಭಾಗದಲ್ಲಿ ಈಗಲೂ ಉದ್ವಿಗ್ನತೆ ಇದೆ. ಹಾಗಾಗಿ ಎರಡೂ ದೇಶಗಳ ದ್ವಿಪಕ್ಷೀಯ ಸಂಬಂಧಕ್ಕೆ ಲಿಂಕ್ ಹೊಂದಿರೋ ಸಮಸ್ಯೆಗಳು ಬಗೆಹರಿಬೇಕು, ದ್ವಿಪಕ್ಷೀಯ ಸಂಬಂಧ ಇಂಪ್ರೂವ್ ಆಗಬೇಕು. ಸ್ವಲ್ಪ ಮಟ್ಟಿಗೆ ಉಭಯ ದೇಶಗಳ ನಡುವಿನ ಸಂಬಂಧ ರಿಕವರ್ ಆಗಿದೆ ಅಷ್ಟೇ, ಹಾಗನ್ ಮಾತ್ರಕ್ಕೆ ಸಂಪೂರ್ಣವಾಗಿ ಸಮಸ್ಯೆ ಬಗೆಹರಿದಿಲ್ಲ ಅಂತ ಹೇಳಿದ್ದಾರೆ. ಇಶ್ಯೂಸ್ ಎಲ್ಲ ಸಾಲ್ವ್ ಆಯಿತು ಅಂತಲ್ಲ, ಸೇನೆ ಮುಖಾಮುಖಿಯಾಗಿ ಇನ್ನೇನು ಹೊಡೆದಾಡೋ ಮಟ್ಟಕ್ಕೆ ಕಂಟಿನ್ಯೂಸ್ಲಿ ವರ್ಷಗಟ್ಟಲೆ ನಿಂತ್ಕೊಂಡಿದ್ರಲ್ಲ, ಅಲ್ಲಿಂದ ಚೂರು ಅವ್ರನ್ನ ಹಿಂದೆ ಸರಿಸಿದ್ದೀವಿ ಅಷ್ಟೇ. ಇಶ್ಯೂಸ್ ಇನ್ನು ಉಳಿದಿದ್ದೆಲ್ಲ ಗಡಿ ಬಗ್ಗೆ ಎಲ್ಲ
ಬಗೆಹರಿಸೋದು ಬಾಕಿ ಇದೆ ಅಂತ ಹೇಳಿದ್ದಾರೆ. ಟ್ರಂಪ್ ತಮ್ಮ ಆಡಳಿತಕ್ಕೆ ಮತ್ತೊಬ್ಬರನ್ನ ಆಯ್ಕೆ ಮಾಡಿದ್ದಾರೆ. ಫೆಡರಲ್ ಕಮ್ಯುನಿಕೇಷನ್ ಕಮಿಷನ್ ಮುಖ್ಯಸ್ಥರಾಗಿ ವಕೀಲರಾದ ಬ್ರೆಂಡನ್ ಕಾರ್ ರನ್ನ ಚೂಸ್ ಮಾಡಿದ್ದಾರೆ. 45 ವರ್ಷದ ಈ ಬ್ರೆಂಡನ್ ಕಾರ್ ಬೈಡೆನ್ ಆಡಳಿತದ ಟೀಕಾಕಾರರು. ಬೈಡೆನ್ ಆಡಳಿತದ ಟೆಲಿಕಾಂ ಪಾಲಿಸಿ ಮತ್ತು ಅಮೆರಿಕದ ದೊಡ್ಡ ದೊಡ್ಡ ಕಂಪನಿಗಳನ್ನು ಬೈಡೆನ್ ಟಾರ್ಗೆಟ್ ಮಾಡೋದನ್ನ ಈ ಬ್ರೆಂಡನ್ ಕಾರ್ ಖಂಡಿಸ್ತಲೇ ಬಂದಿದ್ರು. ಸ್ಟಾರ್ಲಿಂಗ್ ಬ್ರಾಡ್ಬ್ಯಾಂಡ್ ಸರ್ವಿಸ್ ವಿಸ್ತರಿಸೋಕೆ ಪ್ರಯತ್ನ ಮಾಡ್ತಿರೋ ಟೆಕ್ ದಿಗ್ಗಜ ಎಲಾನ್ ಮಸ್ಕ್ಗೆ ಸಪೋರ್ಟ್ ಕೊಡ್ತಾನೆ ಬಂದಿದ್ರು. ಈಗ ಇವರನ್ನ ಆಯಕಟ್ಟಿನ ಜಾಗಕ್ಕೆ ಟ್ರಂಪ್ ಕರ್ಕೊಂಬಂದು ಕೂರಿಸಿದ್ದಾರೆ. ಅಂದಹಾಗೆ ಈಗ ಆಲ್ರೆಡಿ ಫೆಡರಲ್ ಕಮ್ಯುನಿಕೇಷನ್ ಕಮಿಷನ್ ಸದಸ್ಯರಾಗಿ ಇವರು ಕೆಲಸ ಮಾಡ್ತಿದ್ದಾರೆ. ಈ ಹಿಂದೆ FCCಯ ಜನರಲ್ ಕೌನ್ಸಿಲ್ ಆಗಿನೂ ಕೆಲಸ ಮಾಡಿರೋ ಎಕ್ಸ್ಪೀರಿಯನ್ಸ್ ಹೊಂದಿದ್ದಾರೆ. ಅಮೆರಿಕ ಮತ್ತು ಪಾಕಿಸ್ತಾನದ ಈಗಿನ ಸರ್ಕಾರದ ಮಧ್ಯೆ ಏನಾದ್ರು ಮುನಿಸಿದ್ಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಪಾಕ್ ಜೈಲ್ನಲ್ಲಿ ಇಟ್ಟಿದಾರಲ್ಲ ಈಗ, ಶಹಬಾಜ್ ಸರ್ಕಾರದ ದೊಡ್ಡ ಥ್ರೆಟ್ ಯಾರು ಇಮ್ರಾನ್ ಖಾನ್ರನ್ನ ಒಳಗಡೆ ಇಟ್ಟಿದಾರಲ್ಲ, ಅವ್ರನ್ನ ಬಿಡುಗಡೆಗೊಳಿಸುವಂತೆ ಅಮೆರಿಕದಿಂದ ಈಗ ಒತ್ತಾಯ ಕೇಳಿಬಂದಿದೆ. ಸುಮಾರು 40 ಅಮೆರಿಕನ್ ಸಂಸದರು ಪಾಕ್ನಲ್ಲಿ ಅರೆಸ್ಟ್ ಆಗಿರೋ ಇಮ್ರಾನ್ ಖಾನ್ ಸೇರಿದ ಹಾಗೆ ಇತರ ಪೊಲಿಟಿಕಲ್ ಲೀಡರ್ಗಳನ್ನು ಬಿಡುಗಡೆಗೊಳಿಸಿ ಅಂತ ಅಮೆರಿಕ ಅಧ್ಯಕ್ಷ ಜೋ ಬೈಡೆನ್ ಅವರಿಗೆ ಪತ್ರ ಬರೆದು ಮನವಿ ಮಾಡಿಕೊಂಡಿದ್ದಾರೆ. ವಿಶೇಷ ಅಂದರೆ ಈ ಪತ್ರದಲ್ಲಿ ರಿಪಬ್ಲಿಕನ್ ಹಾಗೂ ಡೆಮೊಕ್ರೆಟಿಕ್ ಎರಡೂ ಪಾರ್ಟಿಯ ಸಂಸದರು ಇದ್ದು ಇಮ್ರಾನ್ ಖಾನ್ಗೆ ಸಪೋರ್ಟ್ ಅಂತ ಹೇಳಿದ್ರೆ ಅವ್ರಿಗೆ ಭಾಳ ಒಳ್ಳೆ ಮನುಷ್ಯ, ಗ್ರೇಟ್ ಹಂಗಂತಲ್ಲ, ಬಿಡಬೇಕು, ಆ ಥರ ಜೈಲಲ್ಲಿ ಇಡೋದು ಸರಿಯಲ್ಲ, ತಗೊಂಡೋಗಿ ಒಂದಲ್ಲ ಒಂದು ಕೇಸ್ ಹಾಕಿ ಅಂತ ಟಾರ್ಗೆಟ್ ಮಾಡಬಾರ್ದು ಅಂತ. ಪಾಕ್ನಲ್ಲಿ ಮಾನವೀಯ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ. ಪಾಕ್ನಲ್ಲಿ ಹಿಂದೆ ಸಾರ್ವತ್ರಿಕ ಚುನಾವಣೆ ಕೂಡ ಸರಿಯಾಗಿ ನಡೆದಿಲ್ಲ ಅಂತ ಕಳವಳ ವ್ಯಕ್ತಪಡಿಸಿದ್ದಾರೆ. ಗಮನಿಸಬೇಕಾದ ಸಂಗತಿ ಅಂದರೆ ಶಹಬಾಜ್ ಸರ್ಕಾರವನ್ನು ಅಮೆರಿಕನೇ ತಂದು ಕೂರಿಸಿದೆ ಅಂತ ಇಮ್ರಾನ್ ಆರೋಪ ಮಾಡ್ತಾ ಇದ್ರು. ಅದಕ್ಕೆ ತಕ್ಕಂತೆ ಚೀನಾದಿಂದಲೂ ಪಾಕಿಸ್ತಾನಕ್ಕೆ ಆಗಾಗ ಚೀಮಾರಿ ಬೀಳ್ತಾ ಇತ್ತು. ಇದರ ನಡುವೆ ಈಗ ಅಮೆರಿಕದಲ್ಲಿ ಶಹಬಾಜ್ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋ ಒಂದು ಬೆಳವಣಿಗೆಯಾಗಿದೆ. ಹಿಂಸಾಚಾರದಲ್ಲಿ ಮುಳುಗಿ ಹೋಗಿರೋ ಹೈಟಿ ತೀವ್ರ ಮಾನವೀಯ ಬಿಕ್ಕಟ್ಟನ್ನು ಫೇಸ್ ಮಾಡ್ತಿದೆ. ಕಳೆದ 4 ದಿನಗಳಲ್ಲಿ ಹೈಟಿಯ ರಾಜಧಾನಿ ಪೋರ್ಟ್ ಔ ಪ್ರಿನ್ಸ್ನಿಂದ 20,000ಕ್ಕೂ ಅಧಿಕ ಜನ ಸ್ಥಳಾಂತರಗೊಂಡಿದ್ದಾರೆ. ಹೀಗಂತ ವಿಶ್ವಸಂಸ್ಥೆ ಹೇಳಿದೆ. ಇತ್ತೀಚೆಗಷ್ಟೇ ಹೈಟಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲೆ ರೆಬೆಲ್ ಗುಂಪುಗಳು ಗುಂಡಿನ ದಾಳಿ ನಡೆಸಿದ್ರು. ಪೋರ್ಟ್ ಔ ಪ್ರಿನ್ಸ್ನಲ್ಲಿ ವಿಮಾನ ಒಂದು ಲ್ಯಾಂಡ್ ಆಗೋಕೆ 100 ಅಡಿ ಇದ್ದಾಗ ಅದರ ಮೇಲೆ ಗುಂಡು ಹಾರಿಸಿ ವಾಪಸ್ ಹಾರಾಟ ಮಾಡಲಾಗಿತ್ತು. ಗಾಯಗಳಾಗಿತ್ತು ಫ್ಲೈಟಲ್ಲಿದ್ದವರಿಗೆ. ಇದರಿಂದ ಅಮೆರಿಕ ಹೈಟಿಗೆ ವಿಮಾನ ಹಾರಾಟವನ್ನು ಕೂಡ ಬಂದ್ ಮಾಡಬೇಕಾಗಿ ಬಂದಿತ್ತು. ಅತ್ತ ವಿಶ್ವಸಂಸ್ಥೆ ಕೂಡ ಮಾನವೀಯ ನೆರವು ಮಾಡೋದನ್ನು ತಾತ್ಕಾಲಿಕವಾಗಿ ಕ್ಯಾನ್ಸಲ್ ಮಾಡಿತ್ತು. ಮತ್ತೊಂದು ಕಡೆ ಅಮೆರಿಕಾಗೆ ಸಾರಾ ಚಂಡಮಾರುತ ಅಪ್ಪಳಿಸಿದೆ. ಒಬ್ಬ ವ್ಯಕ್ತಿ ಪ್ರಾಣ ಕಳ್ಕೊಂಡಿದ್ದು ಸಾವಿರಾರು ಮಂದಿ ಸ್ಥಳಾಂತರಗೊಂಡಿದ್ದಾರೆ. ಈ ಚಂಡಮಾರುತ ಮೆಕ್ಸಿಕೋ ಕಡೆಗೆ ಈಗ ಸಾಗ್ತಾ ಇದೆ ಅಂತ ಹೇಳಿ ಹವಾಮಾನ ಇಲಾಖೆ ಹೇಳಿದೆ. ಅಲ್ಲದೆ ಮೆಕ್ಸಿಕೋದಲ್ಲಿ ಪ್ರವಾಹ ಮತ್ತು ಭೂಕುಸಿತ ಉಂಟಾಗಬಹುದು ಅಂತ ಅಮೆರಿಕದ ನ್ಯಾಷನಲ್ ಹರಿಕೇನ್ ಸೆಂಟರ್ ಮುನ್ಸೂಚನೆ ಕೊಟ್ಟಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.